ಖುಷಿ ಆಗ್ತದೆ. ಸೊ ಈ ಸಿನಿಮಾ ಬಂದ್ಬಿಟ್ಟು ಪಿಂಗಾಕ್ಷ ಅಂತ ಟೈಟಲ್ಲು. ಸೊ ಇದು ಹಾರರ್ ಚಿತ್ರ ಇದು. ಸೊ ಸಿನಿಮಾ ಏನು ಅಂದರೆ ಒಂದೇನೋ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ, ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಒನ್ಲೈನ್. ಕನ್ನಡ ಏನು ಇವಾಗ ಸಕ್ಸಸ್ ಆಯಿತು ಆ ಥರ ಆಗಬೇಕು ಅನ್ನೋದೇ ನನಗೂ ಆಸೆ. ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟರ್ ಭರತ್ ಅಂತ ಆರ್ಟಿಸ್ಟು, ನಮ್ಮ ಹೀರೋನು ಡೆಬ್ಯೂನೇ ಫಸ್ಟು ಆಂಧ್ರ ಪ್ರದೇಶದಿಂದ. ತೆಲುಗು ಕನ್ನಡ 2 ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರೋದು. ಒಳ್ಳೆ ಸಕ್ಸಸ್ ಕೊಡಬೇಕು. ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಪ್ರಮೋಷನ್. ಸೊ ಸಿನಿಮಾ ಆದಮೇಲೆ ನಾವು ಮಾಧ್ಯಮದವ್ರು ವೆರಿ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟಾಗಿ ಜನಕ್ಕೆ ರೀಚ್ ಆಗಬೇಕು, ನೀವೇ ಇಂಪಾರ್ಟೆಂಟು. ಸೊ ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ. ಇನ್ನು ಜನಗಳು ಹಾರೈಸಬೇಕು, ಇದನ್ನು ನೀವು ಜನಗಳಿಗೆ ತಗೊಂಡು ಹೋಗ್ಬೇಕು. DOP ರಾಜರತ್ನ ಕೋ ಡೈರೆಕ್ಟರು. ಆಮೇಲೆ ಮ್ಯೂಸಿಕ್ ಕ್ರಿಸ್ಟೋಫರ್ ಜೇಸನ್. ಯಾಕಂದರೆ ಹಾರರ್ ಅಂದರೆ ಮ್ಯೂಸಿಕ್ ಕ್ರಿಸ್ಟೋಫರ್ ಜೇಸನ್ ಅಂತ ಅವ್ರಿಗಿಲ್ಲ, ಎಲ್ಲೋ ಹೋಗಿದ್ದಾರೆ, ಲೇಟ್ ಆಗುತ್ತೆ ಬರೋದು. ಸರ್ ಸ್ಪೆಷಲ್ ಎಫೆಕ್ಟ್ಸು VFX ಎಲ್ಲ ಅದು ನಾವು ಬೇರೆ ಸ್ಟುಡಿಯೋದಲ್ಲಿ ಮಾಡಿಸ್ತೀವಿ, ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಹಾರರ್ ಅಂದ್ರೆಲ್ಲ ಜಾಸ್ತಿ ಅದೇ ಅದಕ್ಕೆ ಅದರಿಂದನೇ ಅದನ್ನು ನಾವು ಎಲ್ಲ ನೋಡಿ ಕರೆಕ್ಟಾಗಿ ಇದು ಮಾಡೋಣ. సారీ మీడియా మిత్రులందరికీ నా యొక్క నమస్కారములు. మేము వచ్చి సంతోష్ కుమార్. కన్నడలో మన అప్పు సార్కి ఇన్స్పిరేషన్. ఆయన అంటే నాకు చాలా ఇష్టం. ఆయన వల్ల నేను మంచిగా ఆయన చూసి ఇంకా బెటర్గా అంటే ఈ కన్నడలో ఆయన చేసినట్టు సేవలు, ఆయన చేసినట్టు మంచి నాకు చాలా నచ్చింది. ఎందుకంటే అలాంటి వ్యక్తి పుట్టిన ఈ కర్ణాటకలో నాకు మొదటి ఛాన్స్ ఈ సినిమాలో దొరికినందుకు నేను చాలా అదృష్టంగా భావిస్తున్నాను. అలాగే నా సాక్యరస్ ఫిలిమ్స్ అండ్ మా పాత్ర బ్రదర్ ఇచ్చిన అవకాశం ఇచ్చినందుకు ధన్యవాదాలు తెలుపుతున్నాను. మీ అందరూ నాకు సపోర్ట్ చేయాలని మరొక మాట. ACP ನೇಮ್ ಶಿವಶಂಕರ್, P. ಶಿವಶಂಕರ್. ಸ್ಟೋರಿ ಇರಲಿ ಏನು ಅಂತ ಕೇಳ್ತಾರೆ ಹೇಳಿದಾಗ ಭಾಳ ಖುಷಿ ಆಯಿತು. ನಂದೊಂದು ಗೆಸ್ಟ್ ರೋಲ್ ಬರುತ್ತೆ, ಒಂದು ಕ್ಯಾಮಿಯೋ ರೋಲ್, ಒಂದು 5 ಸಾಂಗ್ ಬರ್ಬೋದು. ಸೊ ಭಾಳ ಚೆನ್ನಾಗಿದೆ. ನನ್ನದು ಪಾತ್ರ ಲೈಕ್ ಈವರೆಗೂ ಮಾಡಿರೋ ಪಾತ್ರಕ್ಕಿಂತ ಅದು ವಿಭಿನ್ನವಾಗಿರುತ್ತೆ. ಆ್ಯಂಡ್ ಈ ಒಂದು ಸಿನಿಮಾ ಕೂಡ ನನಗೊಂದು ಮೈಲ್ಸ್ಟೋನ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಸಂತೋಷ್ ಅವ್ರಿಗೆ ಆಲ್ ದಿ ಬೆಸ್ಟ್. ಸೊ ಫಸ್ಟ್ ಡೆಬ್ಯೂ ಸಿನಿಮಾ ಚೆನ್ನಾಗಲಿ, ಹಾಗೆ ಪ್ರೊಡ್ಯೂಸರ್ಸ್ ಕೂಡ ಒಳ್ಳೆಯದಾಗಲಿ. ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾರೆ, ಎಲ್ಲ ಥರ ಸಪೋರ್ಟ್ ಮಾಡೋದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಸೊ ಡೇಟು ಸಹ ಹೇಳಿದಂಗೆ ಲೈಕ್ ಬ್ಯಾಂಗ್ಳೂರ್ ಮಾಡಿ ಕೇರಳ ಒಂದು ಸಾಂಗು ಅಪ್ಲೋಡಲ್ಲಿ ಪ್ಲಾನ್ ಮಾಡಿದ್ದಾರೆ. ಸೊ ಇದು ಡಿಸ್ಕಷನ್ ಆಗ್ತಿದೆ, ಜಸ್ಟ್ ಮಾಹಿತಿಗೋಸ್ಕರ ಹೇಳಿದೆ. ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ. ನೆಕ್ಸ್ಟ್ ವೀಕಿಂದ ಶೂಟ್ ಸ್ಟಾರ್ಟ್ ಆಗ್ತದೆ. ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡೋದು ಬೇಡ, ಆಮೇಲೆ ಹೇಳ್ತೀನಿ. This first film, and I'm so grateful for Sir, Bharat Sir and Basiraj Sir also to cast me in this film. I'm sure it's going to be a good thing, and I'm not very well versed in Kannada, but I'm sure I'll catch up and I'm learning. So let's see. Thank you. Acting experience? Nothing. This is my first film altogether. In Malayalam? Tamil. This is the first. Yes, Correct. your role. I'm observing. ಮೂವಿಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ನ ಮುಗಿಸಿದ್ದೀನಿ. ಈ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದರೆ, ಎಸ್ಪೆಷಲಿ ಡೈರೆಕ್ಟರ್ಸ್ ಅವರು ತುಂಬ ಸ್ಪೆಸಿಫಿಕ್ ಆಗಿದ್ದರು. ಈ ಪಾತ್ರಕ್ಕೆ ನನಗೆ ಹೀಗೆ ಬೇಕು, ಹೀಗೆ ಸ್ಕ್ರೀನಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಕಾಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ನನಗೂ ಆಡಿಷನ್ ಟೈಮಲ್ಲಿ ಹೇಳಿದ್ದಾರೆ ವಿಭಿನ್ನ ಪಾತ್ರ. ಈ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ನಾನು ಯಾಕೆ ಇಟ್ಕೊಂಡೆ ಅಂತ ಹೇಳಿದ್ರೆ, ಡಿಫ್ರೆಂಟ್ ಹಾರರ್ ಮೂವಿ ಮಾಡಬೇಕಂತ ನಂಗೆ ತುಂಬ ಆಸೆ ಇತ್ತು. ಜೊತೆಗೆ ನಾನು 3-4 ವರ್ಷದಿಂದನೂ ನನಗೆ ವಾಸ್ ಲೈಕ್ ತುಂಬಾ ಹಾರರ್ ಅಂತ ನೋಡ್ತಾ ಇದ್ದೆ. ಸರ್ಗೂ ಹೇಳ್ತಾ ಇದ್ದೆ, ನೀವೇನು ನಂಗೆ ಆ್ಯಕ್ಟಿಂಗ್ ಮಾಡಿಸೋದೇ ಬೇಡ, ಕತ್ಲೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ನನಗೆ ಒಳಗಿಂದ ಅಂತ ಹೇಳಿ. ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಹೊಸ ಪ್ರಯತ್ನ ಆದ್ರೂ ಈ ಹುಡುಗಿ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಜೊತೆಗೆ ಶಿ ಕ್ಯಾನ್ ಪಿಕಪ್, ಅವ್ರು ಚೆನ್ನಾಗಿ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಡೈರೆಕ್ಟರ್ಸ್ ಅವರಿಗೆ. ಸಿನಿಮಾಗೆ ಒಳ್ಳೇದಾಗಲಿ. ಇದು ನನ್ನ ಮೊದಲನೇ ಲೀಡ್ ಕ್ಯಾರೆಕ್ಟರ್, ಫಸ್ಟ್ ಹಾರರ್ ಫಿಲಮ್. ಆ್ಯಕ್ಟಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆಯಾ? ಎಷ್ಟು ಸಿನಿಮಾ ಮಾಡಿದ್ಯಾ? ಸಿನಿಮಾ ಚಿಕ್ಕ
ಮಾತ್ರ ಮಾಡಿದ್ದೆ. ಸೀರಿಯಲ್ ಜಾಸ್ತಿ ಮಾಡಿದ್ದೆ. ದೊರೆಸಾನಿ, ಪುಟ್ಟಕ್ಕನ ಮಕ್ಕಳು, ಮತ್ತು ಲಕ್ಷ್ಮೀ ನಿವಾಸ ಮಾಡ್ತಿದ್ದೆ. ಉದಯ ಟಿವಿಲಿ ರಾಧಿಕಾ ಮಾಡಿದ್ದೆ. ಇದರಲ್ಲಿ ಪಾತ್ರ ಏನು ಅವ್ರಿಗೆ ಹೇಳು, ಅವ್ರಿಗೆ ಹೇಳು, ಇದರಲ್ಲಿ ಪಾತ್ರ ಏನು? ರಾಧಿಕಾ ಸೀರಿಯಲಲ್ಲಿ ಇದರಲ್ಲಿ ಹೀರೋ ಇರ್ತಾರಲ್ಲ ಅವ್ರ ಮಗಳ ಪಾತ್ರ. ನನ್ನ ಹೆಸರು ರಿಯಾ ಅಂತ. 2009ರಿಂದ ಇದ್ದೀನಿ. 15 ಸಿನಿಮಾ ಮಾಡಿದ್ದೀನಿ. ಶಿವಣ್ಣನ ಸಿನಿಮಾನೂ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿ ಒಂದು ಒಳ್ಳೆ ಮಾಡಬೇಕು ಅಂದಾಗ ನಾವು ಕೈ ಜೋಡಿಸಿದ್ದೀವಿ. ಲಿಂಗಾಕ್ಷರ ಒಳ್ಳೆ ದೇವರ ಹೆಸರಿಟ್ಟು ಒಂದು ಹರರ್ ಕಾಮಿಡಿ ಕತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಪ್ರಯತ್ನ ಡೈರೆಕ್ಟ್ರು. ಸೊ ನಮ್ಮ ಬಸವರಾಜ್ ಅವರು ಸಿನಿಮಾದಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಅವರು ಸಿನಿಮಾ ಡೈರೆಕ್ಟ್ರೇ, ಅವರು ಕೋ ಡೈರೆಕ್ಟ್ರು ಮಾಡಿದ್ದಾರೆ ಬಸವರಾಜ್ ಅವರು. ಆರ್ಟಿಸ್ಟು ನಮ್ಮ ಹೀರೋ ತೆಲುಗು ಸಂತೋಷ್, ಒಳ್ಳೆಯದಾಗಬೇಕು ಅವರಿಗೆ. ನಮ್ಮ ಹೀರೋಯಿನ್ ಇಬ್ಬರಿದ್ದಾರೆ, ಒಬ್ರಿಗಿಂತ ಒಬ್ಬರು ಕಾಂಪಿಟೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಇದಿದೆ. ನಿಮ್ಮ ಸಹಾಯ ಬೇಕು, ಪ್ರಮೋಟ್ ಮಾಡಿ ಹೊಸಬರಿಗೆ. ಕನ್ನಡನೇ ಮಾಡಬೇಕು ಫಸ್ಟು ಅಂತೇಳಿ ಕನ್ನಡದಲ್ಲಿ ಮಾಡ್ತಾ ಇರೋದು. ಆಮೇಲೆ ತೆಲುಗು ಅದು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಪ್ಲ್ಯಾನ್ ಮಾಡಿದ್ವಿ. ಇಡೀ ಕರ್ನಾಟಕದಲ್ಲಿ ಶೂಟ್ ಮಾಡಬೇಕು ಮೇಯ್ನು. ಕೇರಳದಲ್ಲೂ ಒಂದು ಸೆಲೆಕ್ಟಿವ್ ಆಗಿ ಕೆಲವೊಂದು ಕಡೆ ಶೂಟ್ ಮಾಡಬೇಕು ಪ್ಲ್ಯಾನ್ ಮಾಡಿದ್ವಿ. ಸೊ ಡೈರೆಕ್ಟ್ರಿಗೆ ಒಳ್ಳೇದಾಗಬೇಕು ಫಸ್ಟು. ಇವರು ಸಾಫ್ಟ್ವೇರ್ ಇಂಜಿನಿಯರ್, ಇವರು ಪ್ರೊಫೆಷನ್ ಬೈ ಸಾಫ್ಟ್ವೇರ್ ಇಂಜಿನಿಯರ್. ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು, ಸಿನಿಮಾ ಒಂದು ಅವರಿಗೆ ಆಪ್ಷನ್ ಆಗಿ ತಗೊಂಡು ಮುಂದುವರಿತಾ ಇದ್ದಾರೆ. ಸಕ್ಸಸ್ ಆಗಿ ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅವರು. ಈ ಸಿನಿಮಾ ಒಂದು ಸೂಪ್ರಮ್ಸ್ ಹೋಗಿ ನಾನು ಅದೇ ಹೋಲಿಸಿದೆ. ಅದೇ ಥರ ಇದೆ, ಒಂದು ಕಾಮಿಡಿ ಹರರ್. ಸೊ ಆ ಥರ ಸಕ್ಸಸ್ ಆಗಲಿ ಅಂತ ನನ್ನ ಒಂದು ಆಶಿಸ್ತೀನಿ. ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ. ಈ ಕಡೆಯಿಂದ ಒಂದು ಒಳ್ಳೆ ಇದು ಬರೀರಿ. ಅದಕ್ಕೋಸ್ಕರ ಕತೆ ಎಲ್ಲ ನಮ್ಮ ಬಸವರಾಜ್ ಹೇಳ್ತಾರೆ. ಆಮೇಲೆ ಎಲ್ರಿಗೂ ಎಲ್ಲ ನಮ್ಮ ಟೀಮ್ಗೆ ಕ್ಯಾಮ್ರಾಮ್ಯಾನ್, ಅದ್ಭುತವಾದಂಥ ದೊಡ್ಡ ಕ್ಯಾಮ್ರಾಮ್ಯಾನ್ ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀತಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಹೆಸರು ಮಾಡ್ತೀನಿ ಪರಿಚಯ. ನನ್ನ ಹೆಸರು ರಾಜರತ್ನ ಅಂತ. ಆಲ್ರೆಡಿ ಒಂದು ತಾಜ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದ್ದೀನಿ. ನಾನು ಆಲ್ಸೋ ಡೈರೆಕ್ಟ್ರು. ಬಟ್ ನಮ್ಮ ಸ್ನೇಹಿತರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ. ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ. ಇದು ನನ್ನ ಫಸ್ಟು ಸಿನಿಮಾ, ಒಂದು ಹಾರರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು. ಅದು ತೆಲುಗಲ್ಲೂ ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ. ಆ ಥರ ಆಗಿದೆ. ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕನ್ನೋದು ಪ್ಲ್ಯಾನಿಂಗ್ ಇದೆ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ. ಆರ್ ಕಮ್ ಮತ್ತು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ, ಆ ಥರ ಇದೆ. ಈಗ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸಾರ್ಗೂ ಹಾಗೂ ಸ್ಯಾನಿಟೈರ್ಸ್ ಫಿಲಮ್ಸ್ಗೂ ಹಾಗೂ ಇಡೀ ಒಂದು ಪಿಂಗಾಕ್ಷ ತಂಡಕ್ಕೂ ನಾನು ಧನ್ಯವಾದಗಳು ತಿಳಿಸ್ಕೊಡ್ತೀನಿ. ಫಿಲಮ್ ಮಾಡಿದ್ದೀವಿ. ನಮ್ಮ ಫ್ರೆಂಡು ಎಲ್ಲ ಇವತ್ತೆಲ್ಲ ನಮ್ಮ ರಾಜು ಕೊರಿಯಾದಲ್ಲೆಲ್ಲ ಇದು ಮಾಡಿದ್ದಾರೆ. ನೆಕ್ಸ್ಟ್ ಮಂತು ಸೆಕೆಂಡ್ ವೀಕಲ್ಲಿ ಇದಾಗಬೇಕು. ಅವೆಲ್ಲ ಕೇಳಿ ನೋಡಿ ಒಳ್ಳೆ ರೀತಿಯ ನಿತಿನ್ ಗೌಡ ಅಂತ ಇದು ಮಾಡಿದ್ದಾರೆ. ನಮ್ಮ ಸಾರೆಲ್ಲ ಹೇಳಿ ಹೆಲ್ಪ್ ಮಾಡಿ, ಮತ್ತು ಇವರು ರಾಜು ನೀವೆಲ್ಲ ಮಾಡ್ತಾರೆ. ಹಾಗಾಗಿ ನಿಮ್ಮ ಸಹಕಾರಗಳು ಎಲ್ಲ ನಮ್ಗೆ ಬೇಕು. ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ಪಿಕ್ಚರ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಭರತ್ ಸರ್ರು ನನಗೆ ತುಂಬ ಹಳೆ ಫ್ರೆಂಡು. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅವರು ಅಸಿಸ್ಟೆಂಟ್ ಡೈರೆಕ್ಟ್ ಆ ಥರ ಇದು ಮಾಡ್ತಾಯಿದ್ರು. ಈಗ ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲ ಭಾರ್ಗವ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ತುಂಬ ಹಳೆ ಪರಿಚಯ. ಇದು ಒಂದು ಶಾರ್ಟಾಗಿ ಒಂದು 1 ಲೈನ್ ಸ್ಟೋರಿ ಹೇಳೋಕ್ಕೆ ಹೇಳಿದೆ. 1 ಲೈನ್ ಸ್ಟೋರಿ ಹೇಳಿದ್ರು, ಅಷ್ಟಕ್ಕೆ ನನಗೆ ಗುಸ್ಬಂಪ್ಸ್ ಬಂದ್ಬಿಟ್ಟು. ಅಂದರೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ. ಅಂದರೆ ಒಂದು ಯುನಿಕ್ ಅಂತಲೇ ಹೇಳ್ಬೋದು. ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಆಗಲಿ, ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ಕಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಲೇ ಹೇಳ್ಬೋದು. ಅಷ್ಟು ಖಡಕ್ ಆಗಿದ್ದಾರೆ. ಅವ್ರ ಪರ್ಸ್ನಾಲಿಟಿನೇ ಅಷ್ಟು ಇಷ್ಟ ಆಯಿತು ನನಗೆ. ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ 100 ಡೇಸ್ ಓಡಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಭಾಕರ್